ಈಗ ಗೊತ್ತಾಯಿತು ಸಾಲ್ಟ್ ಅಂದರೆ ಉಪ್ಪಲ್ಲ ರೀ. ಇದು RCB ಟೀಮ್ನಲ್ಲಿರುವಂಥ ಒಬ್ಬರು ಬ್ಯಾಟ್ಸ್ಮನ್. ಇವರು ವೇಲ್ಸಲ್ಲಿ ಹುಟ್ಟಿದ್ದಾರೆ, ಬ್ರಿಟಿಷ್ ಟೀಮ್ ಜೊತೆಗೆ ಆಡಿದ್ದಾರೆ. ಇದಕ್ಕಿಂತ ಮೊದಲು ಹೋದ ವರ್ಷ ಕೋಲ್ಕತ್ತಾ ಜೊತೆಗೆ ಆಡಿದ್ದಾರೆ. ಅಂದರೆ ಕೋಲ್ಕತ್ತಾ ಜೊತೆಗೆ ಹೋದ ವರ್ಷ ಆಡಿದ್ದಾರೆ. ಈ ವರ್ಷ RCBಯಿಂದ ಸಿಕ್ಕಾಪಟ್ಟೆ ರನ್ ಬಾರಿಸಿದ್ದಾರೆ. ಅಂದರೆ ಏನೋ ಅವ್ರದ್ದು ಏನೋ ಪರ್ಸ್ನಲ್ ಮ್ಯಾಟರ್ ಇರಬೇಕು, ಅದಕ್ಕೋಸ್ಕರ ಅವಕಾಶ ಸಿಕ್ಕಿದೆ ಅಂತ ಸಿಕ್ಕಾಪಟ್ಟೆ ರನ್ ಹೊಡೆದಿದ್ದಾರೆ. ಇದಕ್ಕಿಂತ ಮೊದಲು ಡೆಲ್ಲಿ ಕ್ಯಾಪಿಟಲ್ ಜೊತೆನೂ ಕೂಡ ಆಡಿದ್ದಾರೆ. ಆದರೆ ಮೊನ್ನೆ ನಾವು ಮ್ಯಾಚ್ ನೋಡಿದಾಗ ಒಂಥರ ಸಿಕ್ಕಾಪಟ್ಟೆ ಎಲೆಕ್ಟ್ರಿಫೈಡ್ ಆಗಿತ್ತಲ್ವಾ. ಫಸ್ಟ್ ಬ್ಯಾಟಿಂಗ್ ಅವ್ರು ಬಂದಿದ್ರು, ಅವ್ರು ಬಂದಾಗ ಅಲ್ಲಿ ರಹಾನೆ ಸಿಕ್ಕಾಪಟ್ಟೆ 6 ಹೊಡಿತಾ ಇದ್ರು. ಆದರೆ ಇದ್ರ ಮಧ್ಯದಲ್ಲಿ RCB ಅಂತ ತುಂಬ ಕೂಗ್ತಾ ಇದ್ರು. ಈ RCB ಅಂತ ಕೂಗೋದು ನೋಡಿ ಅಲ್ಲಿರುವಂಥ ಬೇರೆಯವ್ರಿಗೆ ತುಂಬ ತಲೆ ಕೆಟ್ಟೋಗಿತ್ತು. ಈಗ RCB ಫ್ಯಾನ್ದವ್ರಿಗೆ ನಂದು ಒಂದೇ ಒಂದು ಕ್ವಶನ್ನು, ಅಲ್ಲ ರೀ, ಯಾಕೆ ನೀವು ಅಷ್ಟೊಂದು ಜೋರಾಗಿ ಕೂಗ್ತಾ ಇದ್ರಾ? ನಾನು RCB ಫ್ಯಾನ್ ಆಗಿ ಈ ಥರ ಪ್ರಶ್ನೆ ಮಾಡಬಾರ್ದು. ನನಗೂ ಸಂತೋಷ ಆಯಿತು. ಆ ಒಂದು ಸೌಂಡ್ ಕೇಳಿ ತುಂಬ ಜನರ ಮೈಂಡಲ್ಲಿ ಯಾವ ಥರ ಥಾಟ್ ಬಂದಿದೆ ಅಂದರೆ RCBನವರು ಕಪ್ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮ್ಯಾಚ್ ಸ್ಟಾರ್ಟ್ ಆಗಿ ಮ್ಯಾಚ್ ಎಂಡ್ ಆಗೋವರೆಗೂ RCBದು ಹವಾ ಯಾವ ಥರ ಅಂದರೆ ಧೂಳೆಬ್ಸುತ್ತೆ ಅಂದರೆ ಗೆದ್ದಿರೋರ್ಗೂ ಅವ್ರು ಗೆದ್ದಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗೋದಿಲ್ಲ. ಇದ್ರ ಮಧ್ಯದಲ್ಲಿ ಈಗೀಗ ಪ್ರತಿಯೊಬ್ಬರು ಮೈಂಡಲ್ಲಿ ಏನು ಥಾಟ್ ಓಡ್ತಾ ಇದೆ ಅಂದರೆ ಲಾಯಲ್ಟಿ ಅಂದರೆ RCB ಟೀಮು. ಮ್ಯಾಚ್ ಸೋತು ಗೆದ್ದರು ಎಂಥ ಪರಿಸ್ಥಿತಿ ಬಂದರು RCB ಫ್ಯಾನ್ಸ್ ಬಿಟ್ಕೊಡೋದಿಲ್ಲ ಅಂತೇಳಿ. ಆದರೆ ಇಷ್ಟು ದಿವಸ RCB ಫ್ಯಾನ್ಸ್ ಮಾತಾಡುವಂಥ ಸೌಂಡ್ ಕೇಳೇ ಜನ ದಂಗೆ ಎದ್ಬಿಟ್ಟಿದ್ದಾರೆ. ಆದರೆ ಈ ಸಲ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಇನ್ನು ಫೈನಲಲ್ಲಿ ನಾವು ಮ್ಯಾಚ್ ಗೆದ್ದು ಕಪ್ಪು ನಮ್ಮ ಕೈನಲ್ಲಿ ತಗೊಂಡ್ರೆ ಅವ್ರ ಮನಸ್ಸಲ್ಲಿ ಇನ್ನು ಏನೇನು ಥಾಟ್ ಬರುತ್ತೆ ಯೋಚನೆ ಮಾಡಿ.